ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ. ಶಾಲೆಯ ಮಕ್ಕಳ ಈ ದುಸ್ಥಿತಿಯನ್ನ ನೀವು ನೋಡಿದ್ರೆ ಅಲ್ಲಿರುವವರಿಗೆ ಚೀಮಾರಿ ಹಾಕೋದು ಗ್ಯಾರಂಟಿ. ಮಧ್ಯಾಹ್ನದ ಬಿಸಿ ಊಟದ ನಂತರ ಕೊಳಚೆ ನೀರಿನಲ್ಲಿ ತಟ್ಟೆ ತೊಳೆಯುತ್ತಿರುವ ಮಕ್ಕಳು ಈ ದುಸ್ಥಿತಿಗೆ ಕಾರಣ ಯಾರು ಎಂದು ಉತ್ತರವನ್ನ ನೀಡಲೇಬೇಕು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದೆಂತ ದುಸ್ಥಿತಿ ಎನ್ನುವ ಪ್ರಶ್ನೆಯೊಂದು ಮೂಡಿದೆ. ಅಲ್ಲಿರುವ ಶಿಕ್ಷಕರು ಮತ್ತು ಎಸ್ಡಿಎಂಸಿ ಅವರು ಮನೆಯಲ್ಲಿ ನಿದ್ದೆ ಮಾಡ್ತಿದ್ದೀರಾ, ಸ್ವಲ್ಪನಾದರೂ ನಾಚಿಕೆ ಬೇಡವಾ ಎಂದು ಚೀಮಾರಿ ಹಾಕುತ್ತಿರುವ ಸಾರ್ವಜನಿಕರು. ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ನಿಮಗೆ ಇನ್ನೂ ಮಾಹಿತಿ ಬಂದಿಲ್ವಾ? ಇದಕ್ಕೆ ಉತ್ತರ ಏನು ಕೊಡ್ತೀರಿ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ಮಧ್ಯಾಹ್ನದ ಬಿಸಿ ಊಟದ ನಂತರ ತಟ್ಟೆಯನ್ನು ಶಾಲೆ ಮುಂದೆ ಇರುವ ಚರಂಡಿಯಲ್ಲಿ ತೊಳೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸದ್ಯಕ್ಕೆ ಇದನ್ನು ಖಂಡಿಸಿ ಚೀಮಾರಿ ಹಾಕುತ್ತಿರುವ ಸಾರ್ವಜನಿಕರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವೇನು ನೋಡ್ತಾ ಇದ್ದೀರಿ ಚಿತ್ರವನ್ನ, ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಬಾಳದ ಗ್ರಾಮ. ಈ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನ ನೀವು ಏನು ನೋಡ್ತಾ ಇದ್ದೀರಿ, ಅದರ ಮುಂದ್ಗಡೆ ಇರುವಂತ ನೋಡಿ ಈ ಚರಂಡಿ ಇದೆಯಲ್ಲ, ಈ ಚರಂಡಿಯಲ್ಲಿ ಮಕ್ಕಳು ಕೂತ್ಕೊಂಡು ತಟ್ಟೆ ತೊಳಿತಾ ಇರುವಂತಹ ದೃಶ್ಯವನ್ನ ಒಂದ್ಸರಿ ನೋಡಿ. ಇದನ್ನ ಇದು ಸರ್ಕಾರದ ಮಟ್ಟದಲ್ಲಿ ಎಜುಕೇಶನ್ ಮಿನಿಸ್ಟರ್ ಅವ್ರಿಗೂ ಕೂಡ ತಲುಪಬೇಕು. ಅಂಡ್ ಸ್ಥಳೀಯ ಏನು ಜಮಖಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ನಿಮ್ಮ ಗಮನಕ್ಕೆ ಇದು ಬಂದಿಲ್ವಾ? ಮತ್ತು ಅಲ್ಲಿರುವಂಥ SDMC ಅವರು ಕೇವಲ ನೀವು ಅಧ್ಯಕ್ಷ ಬೇಕು ಉಪಾಧ್ಯಕ್ಷ ಬೇಕು ಅಂತ ಬಡದಾಡ್ಕೊಂಡು ಅಲ್ಲಿ ಒಪ್ಪಂದ ಮಾಡಿಕೊಂಡು ನೀವು ಕಮಿಟಿಯನ್ನು ಆಯ್ಕೆ ಮಾಡ್ಕೋತೀರಲ್ಲ, ಏನಕ್ಕೋಸ್ಕರ ಮಾಡ್ತೀರಿ ನೀವು? ಯಾವ ನೈತಿಕತೆಗೋಸ್ಕರ ನೀವು ಮಾಡ್ತೀರಿ? ಶಾಲೆ ಉದ್ಧಾರ ಮಾಡೋದಕ್ಕೆ ಮಾಡ್ತೀರಾ ಅಥವಾ ಮಕ್ಕಳನ್ನು ಈ ಥರ ಬೀದಿಯಲ್ಲಿ ಚರಂಡಿಯಲ್ಲಿ ತಟ್ಟೆ ತೊಳೆ ಹಾಗೆ ಮಾಡ್ತೀರಾ? ನೀವು ನಿದ್ದೆ ಮಾಡ್ತಿದ್ದೀರೇನು ಅಲ್ಲಿಗೆ? ಸೊ ಖಂಡಿತ ಇದನ್ನು ನೀವು ನೋಡಲೇಬೇಕು. ಎಂತಹ ದುಸ್ಥಿತಿ ನೋಡಿ ಇದು. ಅಷ್ಟು ಒಂದು ಕೆಟ್ಟದಾಗಿರುವಂತಹ ಚರಂಡಿಯಲ್ಲಿ ತಾವು ಊಟ ಮಾಡಿರುವಂತಹ ಆ ಒಂದು ತಟ್ಟೆಯನ್ನು ತೊಳಿತಾರೆ ಅಂತಂದರೆ ನಿಜಕ್ಕೂ ನಮಗೆ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಮಕ್ಕಳ ಪರಿಸ್ಥಿತಿ ಇಲ್ಲಿಗೆ ಬಂದು ಬಿಡ್ತಾ ಅಂತ. ಹಾಗಾಗಿ ಇತ್ತೀಚೆಗೆ ಸರ್ಕಾರಿ ಶಾಲೆಯ ಸ್ಟ್ರೆಂತ್ ಕೂಡ ಕಡಿಮೆ ಆಗ್ತಿದೆ. ಎಲ್ಲೊಂದು ಕಡೆ ಇದೇ ಕಾರಣಗಳು, ಇಂಥ ಕಾರಣಗಳೇ ಇರುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥವರು ಇದಕ್ಕೆ ನೀವು ಪ್ರತ್ಯುತ್ತರವನ್ನು ನೀಡಲೇಬೇಕು. ನೀಡೋವರೆಗೂ ನಾವು ಬಿಡೋದಿಲ್ಲ. ಆಮೇಲೆ ಆ ಸರ್ಕಾರಿ ಶಾಲೆಯಲ್ಲಿ ಕುಡಿಯೋದಕ್ಕೆ ನೀರು ಇದೆಯಲ್ವಾ? ಹಂಗಾದ್ರೆ ಸುಮಾರು ಅನುಮಾನಗಳು ಈಗ ನಮಗೆ ಬರೋಕ್ಕೆ ಶುರು ಆಗುತ್ತೆ. ಕುಡಿಯೋದಕ್ಕೆ ನೀರು ಇದೆಯಾ ಇಲ್ವಾ? ಹಾಗಾದರೆ ಪಾತ್ರೆಯನ್ನು ತೊಳೆಯೋದಕ್ಕೆ, ಅಲ್ಲಿರುವಂತಹ ಮಕ್ಕಳ ಒಂದು ತಟ್ಟೆಯನ್ನು ತೊಳ್ಕೊಳ್ಳೋದಕ್ಕೆ ಅಲ್ಲಿ ನೀರಿಲ್ವಾ? ಹಂಗಾದರೆ ಇದೆಲ್ಲ ಅನುಮಾನಗಳ ನಂತರ ಅಲ್ಲಿರುವಂಥವ್ರು ಏನದಕ್ಕೆ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡಬೇಕಾಗಿರುವಂಥದ್ದು. ವರದಿ ಪ್ರದೀಪ್ ಶೇಗುನ್ಸಿ, ಪರ್ವ ನ್ಯೂಸ್, ಜಮಖಂಡಿ. V.18 ಪ್ರೀಮಿಯಂ ಟ್ಯೂಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇನ್ನು ಮುಂದೆ ಬಾಹ್ಯಾಟ ಹಾಕೋ ಭಯವಿಲ್ಲ. ಏನೇ ಓದಿದ್ರು V.18 ಅರ್ಥ ಆಗುತ್ತೆ ನಿಮ್ಗೆಲ್ಲ. ಹಾರ್ಟ್ನ ನಾವೆಲ್ಲರೂ ಚಿತ್ರ ಬಿಡಿಸಿರ್ತೀವಿ, ಊಹೆ ಮಾಡ್ಕೊಂಡಿರ್ತೀವಿ. ಆದರೆ ಯಾವತ್ತಾದ್ರೂ ನಮ್ಮ ಕಣ್ಣ ಮುಂದೆ ನೋಡಿರ್ತೀವಾ? ಅದೆಲ್ಲವೂ ಕೂಡ V.18 ಸಾಧ್ಯವೇ? ಹೌದು, 3D ಆಧಾರಿತ ಶಿಕ್ಷಣದ ಮುಖಾಂತರ ಹೃದಯವನ್ನು ನಮ್ಮ ಕಣ್ಣ ಮುಂದೆಯೇ ನೋಡಿದಂತೆ ಮತ್ತು ಸ್ಪರ್ಶಿಸಿದಂತೆ ಅನುಭವವಾಗುತ್ತದೆ. ಹೃದಯದ ಬಗ್ಗೆ ಅಷ್ಟೇ ಅಲ್ಲ, ಇದೇ ತರ ವಿಜ್ಞಾನ ಮತ್ತು ಗಣಿತ ಎಲ್ಲದರ ಬಗ್ಗೆ ತುಂಬ ಸರಳವಾಗಿ ಅರ್ಥ ಮಾಡಿಸಲು ಕರ್ನಾಟಕದ ಮೊದಲ ಮತ್ತು 3D ಆಧಾರಿತ ಶಿಕ್ಷಣ ಪ್ರೀಮಿಯಂ ಟ್ಯೂಷನ್ ಈಗ ನಮ್ಮ ಜಮಖಂಡಿಯಲ್ಲಿ ಓಪನ್ ಆಗುತ್ತಿದೆ. ಇಲ್ಲಿ 8 ರಿಂದ 10ನೇ ತರಗತಿಯ CBSE ಹಾಗೂ ಸ್ಟೇಟ್ ಬೋರ್ಡ್ ಸಿಲೆಬಸ್ ಹೇಳಿಕೊಡಲಾಗುತ್ತದೆ. ಡೆಮೋ ನೋಡಲು ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಇವತ್ತೇ ಬುಕ್ ಮಾಡಿಕೊಳ್ಳಿ. ಧನ್ಯವಾದಗಳು.